ರಾಜ್ಯದ ಎಲ್ಲೆಡೆ ಹೋಳಿ ಒಂದೇ ದಿನ ನಡೆಯುತ್ತೆ. ಆದರೆ ಸತತ 3 ದಿನ ಅದ್ಧೂರಿಯಾಗಿ ರಂಗಿನ ಆಟ ನಡೆಯೋದು ಬಾಗಲಕೋಟೆಯ ವಿಶೇಷ. ಅದರಲ್ಲೂ ಹೋಳಿ ಅಂಗವಾಗಿ ನಡೆಯುವ ಹಲಗೆ ವಾದನ ಸ್ಪರ್ಧೆಯ ಸದ್ದು ಜೋರಾಗೇ ಇರುತ್ತೆ. ಬಾಗಲಕೋಟೆಯ ಬಣ್ಣ ಎಂದ್ರೇನೆ ಹಲಗೆ ಬಾರಿಸೋದು. ಹೋಳಿ ಹುಣ್ಣಿಮೆಯ 15 ದಿನಗಳಿಂದಲೇ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಹಲಗೆ ಬಾರಿಸ್ತಾರೆ. ಹಲಗೆ ಮಜಲಿನ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗುತ್ತೆ. ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ 10,000 ರೂಪಾಯಿಯಿಂದ 50,000 ನಗದು ಬಹುಮಾನವನ್ನ ನೀಡಲಾಗುತ್ತೆ. 16 ತಂಡಗಳು ಭಾಗವಹಿಸಿ ಹಲಗೆಯೊಂದಿಗೆ ಶಹನಾಯಿ, ಖಣಿ, ದಿಮ್ಮು, ಝುಮರಿ, ಚಳ್ಳಂ ಬಾರಿಸೋದ್ರ ಮೂಲಕ ಸ್ಪರ್ಧೆಯನ್ನ ರಂಗೇರಿಸುತ್ತವೆ. ಬೇರೆಡೆಗಳಂತೆ ಇಲ್ಲಿಯೂ ಕಾಮದಹನ ಮಾಡಲಾಗತ್ತೆ. ಈ ಆಚರಣೆಯಲ್ಲೂ ಒಂದು ವಿಶೇಷವಿದೆ. ಕಿಲ್ಲಾದಲ್ಲಿ ನಡೆಯುವ ಮೊದಲ ಕಾಮದಹನಕ್ಕೆ ಕೆಂಡವನ್ನ ದಲಿತರ ಮನೆಯಿಂದ ತರಲಾಗತ್ತೆ. ಅಲ್ಲಿ ಕಾಮದಹನವಾದ ನಂತರವೇ ಅಲ್ಲಿಂದ ಕೆಂಡ ಒಯ್ದು ಉಳಿದೆಡೆಯಲ್ಲಿ ಪ್ರತಿಷ್ಠಾಪಿಸಿರುವ ಕಾಮಣ್ಣನನ್ನ ದಹಿಸಲಾಗತ್ತೆ. ನಂತರ ಹೋಲಿ ಅಂಗವಾಗಿ ಪರಸ್ಪರ ಬಣ್ಣ ಎರಚಾಡೋದು ಸಾಮಾನ್ಯ. ಇಲ್ಲಿಯೂ ರೈನ್ ಡ್ಯಾನ್ಸ್ ಸಹ ಇರುತ್ತೆ. ಯುವ ಜನರು ಕುಣಿದು ಕುಪ್ಪಳಿಸ್ತಾರೆ. ಆದರೆ ಇಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಬ್ಯಾರೆಲ್ಗಳಲ್ಲಿ ಬಣ್ಣವನ್ನ ತುಂಬಿಕೊಂಡು ಬರಲಾಗತ್ತೆ. ಎದುರು ಬದುರಾಗುವ ಟ್ರ್ಯಾಕ್ಟರ್ಗಳಲ್ಲಿರುವ ಯುವಕರು ಪರಸ್ಪರ ಬಣ್ಣ ಎರಚಿ ಸಂಭ್ರಮಿಸ್ತಾರೆ. ಮೊದಲ ದಿನ ನವನಗರ ಕಿಲ್ಲಾದಲ್ಲಿ ಬಣ್ಣ ಆಡಿದ್ರೆ ನಂತರ 2 ದಿನ ಹೊಸಪೇಟೆ, ಜೇನ್ಪೇಟೆ ಮುಂತಾದ ಕಡೆಗಳಲ್ಲಿ ಆಡ್ತಾರೆ. ನಂತರ ಬಾಗಲಕೋಟೆಯ ಪ್ರಮುಖ ಬಡಾವಣೆಗಳಲ್ಲಿ, ಹೋಟೆಲ್ಗಳಲ್ಲಿ, ಪ್ರಮುಖ ವೃತ್ತಗಳಲ್ಲಿ ಬಣ್ಣದೋಕುಳಿಯ ಸಂಭ್ರಮ ಹೆಚ್ಚಾಗತ್ತೆ. ಸಿನಿಮಾ ಹಾಡುಗಳಿಗೆ, ಸಂಗೀತಕ್ಕೆ ಹೆಜ್ಜೆ ಹಾಕ್ತಾ ಕುಣಿತಾ ಮಕ್ಕಳು ವೃದ್ಧರಾದಿಯಾಗಿ ಯುವಜನರೆಲ್ಲರೂ ಬಣ್ಣದ ನೀರಿನಲ್ಲಿ ಮಿಂದೇಳ್ತಾರೆ.